ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರ ದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮಸ್ಕಂಧದ 21ನೇ ಅಧ್ಯಾಯದಲ್ಲಿ ಇವತ್ತು ಸಂಸ್ಕಾರಾಚಾರ್ಯರೇ 15ನೇ ಗದ್ಯ, 14ನೇ ಗದ್ಯ. ತಸ್ಮಿನ್ ಅಕ್ಷೇ ಕೃತಮೂಲೋ ದ್ವಿತೀಯೋ ಅಕ್ಷಃ ತುರೀಯಮಾನೇನ ಸಂಮಿತಃ. ಸೂರ್ಯನ ರಥಕ್ಕೆ ಒಂದೇ ಚಕ್ರ, ಆ ಚಕ್ರಕ್ಕೆ 12 ಅರೆಗಳು, 12 ಅರೆಗಾಲಿಗಳಿದ್ದಾವೆ. 12 ಮಾಸಗಳಿಗೆ ಅಭಿಮನ್ಯಮಾನವಾಗಿರ್ತಕ್ಕಂಥದ್ದು 12 ಅರೆಗಾಲಿಗಳು. 6 ಅಂಚುಪಟ್ಟಿಗಳಿದ್ದಾವೆ ನೇಮಿ. 6 ಋತುಗಳ ಅಭಿಮಾನಿಗಳಿಂದ ಅಭಿಮನ್ಯಮಾನವಾದಂಥದ್ದು ಆ 6 ಅಂಚುಪಟ್ಟಿಗಳು, ನೇಮಿಗಳು. ಆಮೇಲೆ ತ್ರಿನಾಭಿ, 3 ನಾಭಿಗಳು ಅಂದರೆ ಗುಮ್ಮಗಳು. ನಾಭಿಗಳು ಅಂದರೆ ಗುಮ್ಮ, ಅದು 3. ಒಂದು ವರ್ಷಕ್ಕೆ 3 ಚಾತುರ್ಮಾಸಗಳು. ಸಂವತ್ಸರ ಅಭಿಮಾನಿಯೇ ಈ ಚಕ್ರಕ್ಕೂ ಕೂಡ ಅಭಿಮಾನಿ. ಈ ರಥದ ಅಚ್ಚಿನ ಒಂದು ಕೊನೆ ಮೇರುವಿನ ಮೇಲ್ಭಾಗದಲ್ಲಿದೆ, ಮತ್ತೊಂದು ಕೊನೆ ಮಾನಸೋತ್ತರ ಪರ್ವತದಲ್ಲಿ ಇದೆ. ಇದು ಎಣ್ಣೆಗಾಣದ ಚಕ್ರ ಹೇಗೆ ತಿರುಗ್ತದೋ ಹಾಗೆ ಇದು ತಿರುಗ್ತಾ ಇದೆ, ಮಾನಸೋತ್ತರ ಪರ್ವತದಲ್ಲಿ ಸುತ್ತುತ್ತಾ ಇದೆ ಅಂತ ಇಷ್ಟು ನಾವು ಹಿಂದೆ ನೋಡಿದ್ವಿ. ಈ ಅಚ್ಚು ಏನಿದೆ ಅಲ್ಲ, ಚಕ್ರದ ಅಚ್ಚು, ಅದು ಒಟ್ಟು 2,07,00,000 ಯೋಜನ ಉದ್ದ ಇದೆ ಅಂತ ಹೇಳ್ತಾ ಇದ್ದಾರೆ. 2,07,00,000 ಯೋಜನ ಉದ್ದವಾಗಿರ್ತಕ್ಕಂಥದ್ದು ಈ ಚಕ್ರದ ಅಚ್ಚು. ಅದರಲ್ಲಿ ಚಕ್ರ ಇರುವ ಭಾಗದಲ್ಲಿ ಮತ್ತೊಂದು ಸಣ್ಣ ಅಚ್ಚಿನ ಕೆಳಭಾಗ ಸೇರ್ಕೊಂಡಿದೆ. ಒಂದು ಅಚ್ಚಿನ ಒಳಗೆ ಮತ್ತೊಂದು ಅಚ್ಚಿನ ಕೆಳಭಾಗ,
ಇದು ಎಷ್ಟಿದೆ ಅಂದ್ರೆ ಆ ದೊಡ್ಡ ಅಚ್ಚಿನ ಉದ್ದದ 1/4 ಇದೆ. ಅಂದ್ರೆ 51,75,000 ಯೋಜನ ಉದ್ದ ಇದೆ ಅಂತ. ತಸ್ಮಿನ್ ಅಕ್ಷೇ ಕೃತಮೂಲೋ ದ್ವಿತೀಯೋ ಅಕ್ಷಃ ತುರೀಯಮಾನೇನ ಸಂಮಿತಃ. ತುರೀಯಮಾನೇನ ಅಂದ್ರೆ 1/4 ಅಚ್ಚು 2,07,00,000 ಯೋಜನ ಇದೆ. ಅದರ 1/4 ಅಂತಂದ್ರೆ 51,75,000 ಯೋಜನ ಈ ಸಣ್ಣ ಅಚ್ಚಿನ ಕೆಳಭಾಗದಲ್ಲಿದೆ. ಅದು ತೈಲಯಂತ್ರಾಕ್ಷವತ್ ಧ್ರುವೇ ಕೃತೋಪರಿಭಾಗ ರಥ ನೀಡಸ್ತು 36 ಯೋಜನಾಯುತ ತುರೀಯ ಭಾಗ ವಿಶಾಲ ತಾವಾನ್ ರವಿರಥಯುಗೋ ಯತ್ರ ಹಯಾಶ್ಚಂದೋ ನಾಮಾನಃ ಸಪ್ತ ಅರುಣ ಯೋಜಿತಾಃ ವಹಂತಿ ದೇವಂ ಆದಿತ್ಯಂ. ಈ ಅಚ್ಚು ಎಣ್ಣೆ ಗಾಣದ ಅಚ್ಚು ಇದ್ದಂತೆ. ತೈಲಯಂತ್ರ ಅಕ್ಷವತ್, ಗಾಣದ ಅಚ್ಚು ಹೇಗೋ ಹಾಗೆ ಇದು ಕೂಡ. ಈ ಅಚ್ಚು ಈ ಸಣ್ಣ ಅಚ್ಚಿನ ತುದಿ ಭಾಗ ಧ್ರುವಮಂಡಲದಲ್ಲಿ ವಾಯುಪಾಶದಿಂದ ಕಟ್ಟಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಧ್ರುವೇ ಕೃತ ಉಪರಿಭಾಗ, ಧ್ರುವಮಂಡಲದಲ್ಲಿ ವಾಯುಪಾಶದಿಂದ ಇದನ್ನ ಕಟ್ಟಿದ್ದಾರೆ. ಈ ಅಚ್ಚಿನ ತುದಿ ಭಾಗವನ್ನ ಧ್ರುವಮಂಡಲದಲ್ಲಿ ವಾಯುಪಾಶದಿಂದ ಅದು ಕಟ್ಟಲ್ಪಟ್ಟಿದೆ. ಆ ರಥದಲ್ಲಿರ್ತಕ್ಕಂತಹ ಸೂರ್ಯನ ಒಂದು ಆಸನ ಏನಿದೆ, ಕುತ್ಕೊಳ್ತಕ್ಕಂತಹ ಆಸನ, ರಥದಲ್ಲಿ ಸೂರ್ಯ ಕುತ್ಕೊಳ್ಳಿಕ್ಕೆ ಇರುವಂತಹ ಆಸನ, ಅದು 36 ಲಕ್ಷ ಯೋಜನ ಎತ್ತರ ಇದೆ. ಆ 36 ಲಕ್ಷ ಯೋಜನ ಏನು ಎತ್ತರ ಇದೆ ಅವನ ಆಸನ, ಅದರ ಕಾಲಂಶದಷ್ಟು ಅದು ಅಗಲ ಇದೆ. ಅಂದ್ರೆ 9 ಲಕ್ಷ ಯೋಜನ ವಿಶಾಲ ಅಗಲ. 36 ಲಕ್ಷ ಯೋಜನ ಎತ್ತರ, ಅದರ ಕಾಲಂಶ ಅಂದ್ರೆ 9 ಲಕ್ಷ ಯೋಜನ ಅಗಲ ವಿಶಾಲವಾಗಿದೆ. 9 × 36 36 ಲಕ್ಷ ಯೋಜನ ಎತ್ತರ, ಅದರ 1/4 ಕಾಲಭಾಗ ಅಗಲ, 9 ಲಕ್ಷ ಯೋಜನ ವಿಶಾಲ, ಅಷ್ಟು ಅವನ ಆಸನ. ಇನ್ನು ಆ ರಥದ ನೊಗ ಅದು ಅಷ್ಟೇ ವಿಶಾಲವಾಗಿದೆ. ಅಂದ್ರೆ 9 ಲಕ್ಷ ಯೋಜನ, 9 ಲಕ್ಷ ಯೋಜನ. ತಾವಾನ್ ರವಿರಥಯುಗ ವಿಶಾಲ, ಅಷ್ಟೇ ವಿಶಾಲವಾಗಿರ್ತಕ್ಕಂಥದ್ದು. ಅಂದ್ರೆ 9 ಲಕ್ಷ ಯೋಜನ ವಿಸ್ತಾರವಾಗಿರ್ತಕ್ಕಂಥದ್ದು ಆ ರಥದ ನೊಗ. ಇದರಲ್ಲಿ 7 ಕುದುರೆಗಳಿದ್ದಾವೆ. ಈ ರಥಕ್ಕೆ 7 ಕುದುರೆಗಳು, 7 ಛಂದಸ್ಸಿನ ಹೆಸರುಗಳು ಅವುಗಳಿಗೆ. 7 ಛಂದಸ್ಸಿನ ಹೆಸರುಗಳು ಉಳ್ಳಂತಹ 7 ಕುದುರೆಗಳನ್ನ ಆ ನೊಗಕ್ಕೆ ಕಟ್ಟಿ ಅರುಣ ಅಂತನ್ನವನು ಆ ರಥವನ್ನ ನಡೆಸ್ತಾ ಇದ್ದಾನೆ. ಅದರೊಳಗೆ ಸೂರ್ಯದೇವ ಕುತ್ಕೊಂಡು ಪ್ರಯಾಣ ಮಾಡ್ತಾನೆ. 7 ಕುದುರೆಗಳು ಅಂತಂದ್ರೆ ಗಾಯತ್ರಿ, ಬೃಹತಿ, ಉಷ್ಣಿಕ್, ಜಗತಿ, ತ್ರಿಷ್ಟುಪ್, ಅನುಷ್ಟುಪ್ ಮತ್ತು ಪಂಕ್ತಿ ಅಂತ ಇದು 7 ಛಂದಸ್ಸುಗಳು. ಈ 7 ಛಂದಸ್ಸಿನ ಹೆಸರುಗಳುಳ್ಳಂತಹ 7 ಕುದುರೆಗಳೇ ರವಿಯ ರಥದ ಕುದುರೆಗಳು. ಅದನ್ನ ನೊಗಕ್ಕೆ ಕಟ್ಟಿದ್ದಾರೆ. ಅರುಣ ಅಂತನ್ನೋನು ಈ ರಥವನ್ನ ನಡೆಸ್ತಕ್ಕಂತಹವನು ಸಾರಥಿ. ಅದರೊಳಗೆ ಸೂರ್ಯ ಕೂತು ಪ್ರಯಾಣ ಮಾಡ್ತಾನೆ. ಈ ವಿಷಯ ಉಪನಿಷತ್ತಿನಲ್ಲಿ ಏಕೋ ಅಶ್ವೋ ವಹತಿ ಸಪ್ತನಾಮ ಅಂತ ಇತ್ಯಾದಿ ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಏಕ ಏವಾಶ್ವಃ ಸಪ್ತಧಾ ವಿಭಕ್ತಃ ಸಪ್ತನಾಮ ಸನ್ವಹತಿ ಇತಿ ಜ್ಞೇಯಂ ಅಂತ. ಒಂದೇ ಕುದುರೆ
7 ವಿಭಾಗವಾಗಿ 7 ಹೆಸರುಗಳಿಂದ ಕರೆಸ್ಕೊಂಡಿದೆ ಅಂತ ಅದನ್ನ ಕರೀತಾರೆ. ಆಮೇಲೆ ಏಳು ಕುದುರೆಗಳು ಅಂತಂದ್ರೆ ನಿಜವಾಗ್ಲೂ ಒಂದೇ ಕುದುರೆ. ಆ ಒಂದೇ ಕುದುರೆ 7 ವಿಭಾಗ ಆಗಿದೆ. ತಾನೇ ಒಂದೇ ಕುದುರೆ 7 ವಿಭಾಗವಾಗಿ 7 ಹೆಸರಿನಿಂದ ಕರೆಸ್ಕೊಂಡು ಅದು ಆ ರಥದ ಚಕ್ರವನ್ನ ಎಳಿತಾ ಇದೆ ಅಂತ ಇಟ್ಟುಕೊಳ್ಬೇಕು. ಆದ್ರೂ 7 ಅಂತಾನೆ ಹೇಳೋದು. 7 ವಿಭಾಗ ಆಗಿರೋದ್ರಿಂದ 7 ಕುದುರೆಗಳು ಅಂತ ಹೇಳೋದು. 7 ಛಂದಸ್ಸುಗಳದು. ಗಾಯತ್ರಿ ಛಂದಸ್ಸು, ಬೃಹತಿ ಛಂದಸ್ಸು, ಉಷ್ಣಿಕ್, ಜಗತಿ, ತ್ರಿಷ್ಟುಪ್, ಅನುಷ್ಟುಪ್, ಪಂಕ್ತಿ ಅಂತ ಇಷ್ಟು ಛಂದಸ್ಸುಗಳು. ತೈಲಯಂತ್ರಾಕ್ಷವತ್ ಧ್ರುವೇ ಕೃತೋಪರಿಭಾಗಃ ರಥ ನೀಡಸ್ತು ಷಟ್ತ್ರಿಂಶಲ್ಲಕ್ಷಯೋಜನಾಯುತಃ ತುರೀಯಭಾಗ ವಿಶಾಲಃ ತಾವಾನ್ ರವಿರಥಯುಗೋ ಯತ್ರ ಹಯಾಃ ಛಂದೋನಾಮಾನಃ ಸಪ್ತ ಅರುಣಯೋಜಿತಾಃ ವಹಂತಿ ದೇವಂ ಆದಿತ್ಯಂ. ಪುರಸ್ತಾತ್ ಸವಿತುಃ ಅರುಣಃ ಪಶ್ಚಾತ್ ನಿತ್ಯಯುಕ್ತಃ ಸೌತ್ಯೇ ಕರ್ಮಣಿ ಕಿಲ ಆಸ್ತೆ. ತಥಾ ಬಾಲಖಿಲ್ಯಾ ಋಷಯೋ ಅಂಗುಷ್ಠಮಾತ್ರಾಃ ಷಷ್ಟಿಸಹಸ್ರಾಣಿ ಪುರತಃ ಸೂರ್ಯಂ ಸೂಕ್ತವಾಕಾಯ ನಿಯುಕ್ತಾಃ ಸಂಸ್ತುವಂತಿ. ಅದರಲ್ಲಿ ಋಷಯೋಗೋ ಅಂಗುಷ್ಟ ಪರ್ವ ಮಾತ್ರ ಇದೆ ನಮ್ಮ ಬುಕ್ಲಿ. ಋಷಯೋ ಅಂಗುಷ್ಠ ಪರ್ವ ಮಾತ್ರಾಃ ಷಷ್ಟಿಸಹಸ್ರಾಣಿ ಪುರತಃ. ನಾ ಹೇಳಿಲ್ವಾ ಅದನ್ನ? ನೀ ಹೇಳದ್ರ ಪರ್ವ ಹೇಳ ನೀನು. ತಥಾ ಬಾಲಖಿಲ್ಯಾಃ ಋಷಯೋ ಅಂಗುಷ್ಠ ಮಾತ್ರಾಃ, ಅಂಗುಷ್ಠ ಪರ್ವ ಮಾತ್ರಾಃ ಅಂತಿದೆ ಅಲ್ವಾ? ಇಲ್ಲಿ ಅಂಗುಷ್ಠ ಮಾತ್ರಾಃ ಅಂತಿದೆ. ಅಂಗುಷ್ಠ ಪರ್ವ ಅರ್ಥ ಎಲ್ಲ ಒಂದೇ. ಅಂಗುಷ್ಠ ಪರ್ವ ಮಾತ್ರಾಃ ಷಷ್ಟಿಸಹಸ್ರಾಣಿ ಪುರತಃ ಸೂರ್ಯಂ ಸೂಕ್ತವಾಕಾಯ ನಿಯುಕ್ತಾಃ ಸಂಸ್ತುವಂತಿ. ತಥಾ ಅನ್ಯೇ ಚ ಋಷಯೋ ಗಂಧರ್ವಾಃ ಅಪ್ಸರಸೋ ನಾಗಾಃ ಗ್ರಾಮಣ್ಯೋ ಯಾತುಧಾನಾಃ ದೇವಾಃ ಇತಿ ಏಕೈಕಶೋ ಗಣಾಃ ಸಪ್ತ ಚ ಏಕೈಕಶೋ ರಥಸ್ಥಾಃ ಮಾಸಿ ಮಾಸಿ ಭಗವಂತಂ ಸೂರ್ಯಂ ಆತ್ಮಾನಂ ನಾನಾನಾಮಾನಂ ಪೃಥಕ್ ನಾಮಾನಃ ಪೃಥಕ್ ಕರ್ಮಭಿಃ ದ್ವಾದಶ ಉಪಾಸತೆ. ಈ ಸೂರ್ಯ ಈ ಒಂದೇ ಚಕ್ರದ ರಥದಲ್ಲಿ ಕೂತು ಪ್ರಯಾಣ ಮಾಡ್ತಾನೆ ಅಂತ ಹಿಂದೆ ಹೇಳಿದರು. ಅರುಣ ಅಂತನ್ನೋನು ಸಾರಥಿಯಾಗಿ ಆ ರಥವನ್ನು ನಡೆಸ್ತಾ ಇದ್ದಾನೆ. ಅವನು ಪೂರ್ವಕ್ಕೆ ಮುಖನಾಗಿ ಸೂರ್ಯ ಇದ್ದಾನೆ. ಆ ಸೂರ್ಯನ ಮುಂದೆ ಕೂತು ಅರುಣ ಸಾರಥ್ಯ ಮಾಡ್ತಾ ಇದ್ದಾನೆ. ಈಗ ಒಂದು ರಥದಲ್ಲಿ ಸಾರಥಿಯಾಗಿ ಇರುವಾಗ ಹಿಂದೆ ಯಜಮಾನ ಕೂತಿರ್ತಾನೆ ರಥದಲ್ಲಿ. ಅವನ ಮುಂದೆ ಸಾರಥಿಯಾಗಿ ಕೂತು ಆ ರಥವನ್ನು ಮುಂದೆ ನಡೆಸ್ತಾನಲ್ಲ, ಆವಾಗ ಆ ಸೂರ್ಯ ಇವನಿಗೆ ಸಾರಥಿಗೆ ಬೆನ್ನು ಹಿಂದೆ ಕೂತಿರ್ತಾನೆ ಯಾವಾಗಲೂ ಕೂಡ. ಆ ಯಜಮಾನ ರಥದಲ್ಲಿ ಕೂತವನು ಸಾರಥಿಯ ಬೆನ್ನು ಹಿಂದೆ ಕೂತು ಇರ್ತಾನೆ. ಅವನು ಪೂರ್ವಕ್ಕೆ ಮುಖ ಮಾಡಿಕೊಂಡು ಪ್ರಯಾಣ ಮಾಡ್ತಾ ಇರ್ತಾನೆ. ಆ ರಥ ನಡೆಸ್ತಕ್ಕಂಥವನು ಕೂಡ
ಬೆನ್ನು ತೋರಿಸ್ಕೊಂಡು ಮುಂದೆ ಕುದುರೆಗಳನ್ನು ಓಡಿಸ್ತಾ ಅವನು ಪೂರ್ವಕ್ಕೆ ಮುಖ ಮಾಡಿಯೇ ಹೋಗ್ತಾ ಇರ್ತಾನೆ. ಆದ್ರೆ ಇಲ್ಲಿ ಅರುಣ ಸೂರ್ಯನಿಗೆ ಬೆನ್ನು ಹಾಕಿ ಕೂತಿಲ್ಲ ಅಂತೆ. ಅವನು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡು ರಥವನ್ನ ಪೂರ್ವಕ್ಕೆ ಮುಖ ಮಾಡಿ ನಡೆಸ್ತಾ ಇದ್ದಾನೆ. ಇದು ವೈಶಿಷ್ಟ್ಯ. ಅಂದ್ರೆ ಎದುರು ಬದುರು ಕೂತಿದ್ದಾರೆ. ಅವನ ಮುಖ ಇವನು ನೋಡ್ತಾ ಇದ್ದಾನೆ, ಇವನ ಮುಖ ಅವನು ನೋಡ್ತಾ ಇದ್ದಾನೆ. ಸೂರ್ಯನ ಮುಖವನ್ನ ಅರುಣ ನೋಡ್ತಾ ಕೂತಿದ್ದಾನೆ. ಸೂರ್ಯನಿಗೆ ಬೆನ್ನು ಮಾಡಿ ಕೂತಿಲ್ಲ ಅರುಣ. ಆದ್ರೆ ರಥ ಮಾತ್ರ ಪೂರ್ವಾಭಿಮುಖವಾಗಿಯೇ ಹೋಗ್ತಾ ಇದೆ. ಅರುಣ ಸೂರ್ಯನ ರಥವನ್ನ ಪೂರ್ವಕ್ಕೆ ಮುಖ ಮಾಡಿಯೇ ಓಡಿಸ್ತಾ ಇದ್ದಾನೆ. ಆದರೆ ತಾನು ಮಾತ್ರ ಪಶ್ಚಿಮಾಭಿಮುಖವಾಗಿ ಕೂತಿದ್ದಾನೆ. ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡು ಪೂರ್ವಕ್ಕೆ ರಥವನ್ನ ಓಡಿಸ್ತಾ ಇದ್ದಾನೆ. ಸೂರ್ಯ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ದಾನೆ. ಪೂರ್ವಾಭಿಮುಖವಾಗಿ ರಥ ಹೋಗ್ತಾ ಇದೆ. ಆದರೆ ಸಾರಥಿಯಾದಂತಹ ಅರುಣ ಮಾತ್ರ ಪಶ್ಚಿಮಾಭಿಮುಖವಾಗಿ ಕೂತೆ ಓಡಿಸ್ತಾನೆ ಹೊರತು ಸೂರ್ಯನಿಗೆ ಬೆನ್ನು ಹಾಕಿ ಕೂತು ಓಡಿಸ್ತಾ ಇಲ್ಲ. ಪುರಸ್ತಾತ್ ಸವಿತುಹು ಅರುಣಃ ಪಶ್ಚಾನ್ನಿಯುಕ್ತಃ ಸೌತ್ಯೆ ಕರ್ಮಣಿ ಕಿಲ ಆಸ್ತೆ ಅಂತ ಇದೊಂದು ವಿಶೇಷ. ಆಮೇಲೆ ವಾಲಖಿಲ್ಯ ಅಂತನ್ನೋ ಋಷಿಗಳಿದ್ದಾರೆ. 60,000 ಮಂದಿ ಇದ್ದಾರೆ ಇವರು. ಈ ವಾಲಖಿಲ್ಯ ಅಂತನ್ನೋ ಋಷಿಗಳು ಹೆಬ್ಬೆರಳಿನ ಗಾತ್ರದಷ್ಟು ಶರೀರ ಅವರಿಗೆ. ನಮ್ಮ ಹೆಬ್ಬೆರಳೇನಿದೆಲ್ಲ ಅಂಗುಷ್ಟ ಪರ್ವ, ಅಂಗುಷ್ಟ ಮಾತ್ರಾಹ, ಹೆಬ್ಬೆರಳು ಗಾತ್ರದವರು. ಅವರ ಶರೀರ ಅಷ್ಟು, ಒಂದು ಹೆಬ್ಬೆರಳು ಎಷ್ಟೋ ಅಷ್ಟು ಗಾತ್ರದವರು ವಾಲಖಿಲ್ಯ ಅಂತನ್ನೋ ಋಷಿಗಳು 60,000 ಮಂದಿ ಇದ್ದಾರೆ. ಈ 60,000 ಮಂದಿನೂ ಕೂಡ ಸೂರ್ಯನಿಗೆ ಅಭಿಮುಖವಾಗಿಯೇ ಕೂತು ಸೌರ ಮಂತ್ರಗಳಿಂದ ಸೂರ್ಯಾಂತರ್ಗತನಾದ ನಾರಾಯಣನನ್ನ ಸ್ತೋತ್ರ ಮಾಡಲಿಕ್ಕೋಸ್ಕರ ಕೂತಿದ್ದಾರೆ. ಬ್ರಹ್ಮದೇವರು ಅವರನ್ನ ನಿಯೋಗ ಮಾಡಿದ್ದಾರೆ. 60,000 ಮಂದಿ ವಾಲಖಿಲ್ಯ ಎಂಬತಕ್ಕಂತಹ ಋಷಿಗಳನ್ನ ಬ್ರಹ್ಮದೇವರು ನಿಯೋಜನೆ ಮಾಡಿದ್ದಾರೆ. ಸೂರ್ಯನಿಗೆ ಮುಖ ಮಾಡಿ ಕೂತ್ಕೊಂಡು ಯಾವಾಗಲೂ ಅವರು ಸೂರ್ಯಾಂತರ್ಗತನಾದ ಪರಮಾತ್ಮನನ್ನ ಸೌರ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾ ಇರ್ತಾರೆ. ಈ ವಾಲಖಿಲ್ಯ ಅಂತ ಅವರು. ಅಷ್ಟೇ ಅಲ್ಲ, ಬೇರೆ ಋಷಿಗಳು ಇದ್ದಾರೆ. ಈ 60,000 ಮಂದಿ ಅಲ್ಲದೆ ಬೇರೆ ಬೇರೆ ಋಷಿಗಳು ಕೂಡ ಇದ್ದಾರೆ. ಬೇರೆ ಬೇರೆ ಗಂಧರ್ವರು, ಅಪ್ಸರೆಯರು, ನಾಗರು, ಯಕ್ಷರು, ರಾಕ್ಷಸರು, ದೇವತೆಗಳು, ಹೀಗೆ 7 ಮಂದಿಗಳ 12 ಗಣ ಇದೆ ಅಂತ ಹೇಳ್ತಾರೆ. 12 ಗಣ, ವಾಲಖಿಲ್ಯರು, ಬೇರೆ ಋಷಿಗಳು, ಗಂಧರ್ವರು, ಅಪ್ಸರೆಯರು, ನಾಗರು, ಯಕ್ಷರು, ರಾಕ್ಷಸರು, ದೇವತೆಗಳು ಅಂತ ಹೀಗೆ ಒಟ್ಟು 7 ಮಂದಿ. ಇವರದ್ದು 12 ಗಣ, 7 ಮಂದಿಯ 12 ಗಣ, ಒಟ್ಟು ಅದು 12 ಸಮೂಹಗಳಾಗತ್ತೆ. ಆ 12 ಸಮೂಹಗಳಲ್ಲಿ ಒಟ್ಟು 7 ಮಂದಿಗಳು, ಋಷಿಗಳು ಅಂತ ಒಂದು ಗುಂಪು, ಗಂಧರ್ವರು ಅಂತ ಮತ್ತೊಂದು, ಅಪ್ಸರೆಯರು ಅಂತ ಮತ್ತೊಂದು ಮೂರನೇದ್ದು, ನಾಗರು, ಯಕ್ಷರು, ರಾಕ್ಷಸರು, ದೇವತೆಗಳು ಅಂತ ಒಟ್ಟು 7. ಈ ತರ 7 ಮಂದಿಗಳ 12 ಗುಂಪುಗಳು. ಅವರೆಲ್ಲ ಒಂದೊಂದು ಮಾಸದಲ್ಲಿ ಒಂದೊಂದು ಗಣದವರಂತೆ ರಥದಲ್ಲಿ ಕೂತು ಸ್ತೋತ್ರ ಮಾಡ್ತಾರೆ. ಯಾವಾಗಲೂ ಅಲ್ಲ, ಇವರು 12 ಮಾಸಗಳಿದ್ದಾವಲ್ಲ, 12 ಮಾಸದಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಗಣದವರು. ಈ ತಿಂಗಳು ಋಷಿ ಗಣದವರಾದ್ರೆ ಮುಂದಿನ ತಿಂಗಳು ಗಂಧರ್ವ ಗಣದವರು, ಅದರ ಮುಂದಿನ ತಿಂಗಳು ಅಪ್ಸರಾ ಗಣದವರು, ಅದರ ಮುಂದಿನ ತಿಂಗಳು ನಾಗಗಣದವರು, ಹೀಗೆ ಒಂದೊಂದು ತಿಂಗಳಿಗೆ ಒಂದೊಂದು ಗಣದವರು ಆ ರಥದಲ್ಲಿ ಕೂತು ತಾವು ಸೂರ್ಯಾಂತರ್ಗತ ನಾರಾಯಣನನ್ನ ಸ್ತೋತ್ರ ಮಾಡ್ತಾರೆ. ಮತ್ತೆ ಬೇರೆ ಬೇರೆ ಕೆಲಸನೂ ಇದೆ ಅವರಿಗೆ. ಬೇರೆ ಬೇರೆ ಕೆಲಸಗಳಿಂದ ಬೇರೆ ಬೇರೆ ನಾಮಗಳಿಂದ ಕರೆಸಿಕೊಂಡು ಬೇರೆ ಬೇರೆ ನಾಮಗಳನ್ನ ಸೂರ್ಯಾಂತರ್ಗತನಾದ ಭಗವಂತನಿಗೆ ಹೇಳ್ತಾ ಸ್ತೋತ್ರ ಮಾಡ್ತಾರೆ.
ಒಬ್ಬೊಬ್ಬರು ಕೂಡ ಇವರೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಂಡಿದ್ದಾರೆ, ಬೇರೆ ಬೇರೆ ಕೆಲಸ ಮಾಡ್ತಾರೆ. ಎಲ್ಲರೂ ಒಂದೇ ಕೆಲಸ ಅಲ್ಲ, ಬೇರೆ ಬೇರೆ ಕೆಲಸ ಮಾಡ್ತಾರೆ. ಹೀಗೆ ನಾನಾ ನಾಮಗಳಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಪೃಥಂಗ್ ನಾಮಾನಃ ಪೃಥಕ್ ಕರ್ಮಭಿಹಿ ದ್ವಾದಶ ಉಪಾಸತೆ ಅಂತ. ಯಾರನ್ನ? ನಾನಾ ನಾಮಾನಂ ಸೂರ್ಯಂ ಆತ್ಮಾನಂ ಭಗವಂತಂ, ಸೂರ್ಯನಾಮಕನಾದ ಭಗವಂತನ ಅಂತರ್ಯಾಮಿಯಾಗಿರ್ತಕ್ಕಂತಹ ಆ ಭಗವಂತನನ್ನ ನಾನಾ ನಾಮಗಳಿಂದ, ಅನೇಕ ಹೆಸರುಗಳಿಂದ ಸ್ತೋತ್ರ ಮಾಡ್ತಾರೆ. ಈ 12 ಗಣದವರು 12 ಮಾಸಗಳಲ್ಲಿ ಒಂದೊಂದು ಗಣದವರು ಒಂದೊಂದು ಮಾಸದಲ್ಲಿ ಸ್ತೋತ್ರ ಮಾಡ್ತಾರೆ. ಆದರೆ ಈ ವಾಲಖಿಲ್ಯ ಅಂತನ್ನೋ ಋಷಿಗಳನ್ನ ಪ್ರತ್ಯೇಕವಾಗಿ ಹೇಳಿದ್ಯಾಕೆ ಅಂದ್ರೆ ಇವರು ಯಾವಾಗಲೂ ಇರ್ತಾರೆ. ಇವರು 12 ಮಾಸಗಳಲ್ಲಿಯೂ ಕೂಡ ಪ್ರತಿಯೊಂದು ದಿವಸದಲ್ಲಿಯೂ ಕೂಡ ಇದ್ದು ಸ್ತೋತ್ರ ಮಾಡ್ತಕ್ಕಂಥವ್ರು ಈ ವಾಲಖಿಲ್ಯ ಅಂತನ್ನೋ ಋಷಿಗಳು. ಅದಕ್ಕೆ ಅವ್ರನ್ನ ಮೊದಲು ಹೇಳಿದ್ರು. ಇವರು ಆ ಸೂರ್ಯನನ್ನ 3 ಹೊತ್ತು ಕೂಡ ಗಾಯತ್ರಿ ಮಂತ್ರದಿಂದ ಅರ್ಘ್ಯವನ್ನ ನಾವೇನು ಕೊಡ್ತಾ ಇದ್ದೇವೆ, ಈ ಅರ್ಘ್ಯ ಕೊಡೋ ಕೆಲಸ ಇವರು ಮಾಡ್ತಾ ಇದ್ದಾರೆ. 3 ಹೊತ್ತಲ್ಲೂ ಕೂಡ ಅರ್ಘ್ಯವನ್ನ ಕೊಟ್ಟು ನಾವು ಸೂರ್ಯನಿಗೆ ಸಂತೋಷ ಪಡಿಸ್ತೇವೆ. ನಾವು ಅರ್ಘ್ಯ ಕೊಡ್ಲಿಲ್ಲ ಅಂತಂದ್ರೆ ಸೂರ್ಯನಿಗೆ ಹಾಗಾದ್ರೆ ಕೊರತೆ ಉಂಟಾಗ್ತದಾ ಅಂತ ಪ್ರಶ್ನೆ ಮಾಡಬಾರದು. ಇವ್ರು ಯಾವಾಗಲೂ ಅದಕ್ಕೋಸ್ಕರ ಅಂತಾನೆ ಇರ್ತಕ್ಕಂಥವ್ರು ವಾಲಖಿಲ್ಯ ಋಷಿಗಳು. ತ್ರಿಕಾಲದಲ್ಲಿಯೂ ಕೂಡ ಸಂಧ್ಯಾವಂದನೆಯನ್ನ ಮಾಡ್ತಾ, ತ್ರಿಕಾಲದಲ್ಲಿಯೂ ಅರ್ಘ್ಯ ಪ್ರದಾನವನ್ನು ಮಾಡೋ ಮೂಲಕ ಈ ವಾಲಖಿಲ್ಯ ಋಷಿಗಳು ಸೂರ್ಯನನ್ನ ಕಾಪಾಡ್ತಾ ಇದ್ದಾರೆ. ಕಾಪಾಡೋದು ಅಂತಂದ್ರೆ ಸೂರ್ಯಾಂತರ್ಗತನಾದ ನಾರಾಯಣನನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ ಇವರು. ಸೂರ್ಯನಿಗೆ ಅದು ಬೇರೆ ಕಡೆಗೆ ಬರ್ತದೆ, ವಿಷಯ ಇಲ್ಲಿಲ್ಲ. ಮಂದೇಹ ಅಂತನ್ನೋ ದೈತ್ಯರುಗಳು ಪೀಡೆ ಕೊಡ್ಲಿಕ್ಕೆ ಅಂತ ಇರ್ತಾರೆ, ಯಾವಾಗಲೂ ಪೀಡಿಸ್ತಾರೆ ಅವ್ರು ಬಂದು. ಅದಕ್ಕೋಸ್ಕರ ನಾವು ದಿನ ಅರ್ಘ್ಯ ಕೊಡಬೇಕು ಸೂರ್ಯನಿಗೆ. ಸೂರ್ಯಾರ್ಘ್ಯವನ್ನ ಕೊಡೋದರಿಂದ ಆ ಮಂದೇಹ ನಾಮಕ ದೈತ್ಯರುಗಳೆಲ್ಲ ಸಾಯ್ತಾರೆ. ಹಾಗಾದ್ರೆ ದಿನ ಯಾಕೆ ಕೊಡಬೇಕು? ಬೆಳಗ್ಗೆ ಕೊಟ್ಟ ಮೇಲೆ ಮುಗಿದೋಯ್ತು, ಮತ್ತೆ ಮಧ್ಯಾಹ್ನ ಯಾಕೆ ಕೊಡಬೇಕು, ಮತ್ತೆ ಸಾಯಂಕಾಲ ಯಾಕೆ ಕೊಡಬೇಕು? ಒಂದ್ಸಲ ಕೊಟ್ರೆ ಸತ್ತು ಹೋಗ್ತಾರೆ ಅಂತಂದ್ರೆ ಹಾಗಲ್ಲ. ಅವ್ರಿಗೊಂದು ವರ, ಅವ್ರು ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ. ನಾವು ಎಷ್ಟು ಸಲ ಅವ್ರನ್ನ ಸಾಯಿಸಿದ್ರು ಮತ್ತೆ ಮತ್ತೆ ಹುಟ್ಟಿ ಬರುವಂತಹ ಒಂದು ವರ ಇದೆ ಅವರಿಗೆ. ಅದಕ್ಕೋಸ್ಕರ ಯಾವಾಗಲೂ ದಿನ ಕೊಡ್ತಾನೆ ಇರ್ಬೇಕು ನಾವು ಅರ್ಘ್ಯಗಳನ್ನ. ಇಲ್ಲ ಅಂದ್ರೆ ನುಂಗಿ ಬಿಡ್ತಾರಂತೆ, ಸೂರ್ಯನನ್ನ ನುಂಗು ಬಿಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಅರ್ಘ್ಯ ಕೊಡ್ಲಿಲ್ಲ ಅಂದ್ರೆ, ಅದಕ್ಕೆ ಇವ್ರನ್ನ ಇಟ್ಟಿರೋದು ಬ್ರಹ್ಮದೇವರು. ಈ ವಾಲಖಿಲ್ಯ ಋಷಿಗಳು 60,000 ಮಂದಿ ಇದ್ದಾರೆ. ಅವರು ಯಾವಾಗಲೂ ಸೂರ್ಯ ರಥದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಕೂತು ಸೌರ ಮಂತ್ರಗಳಿಂದ ಸೂರ್ಯಾಂತರ್ಗತ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಸೂರ್ಯನಿಗೆ ಯಾವುದೇ ತೊಂದರೆ ಇಲ್ಲ. ಆ ದೈತ್ಯರಿಂದ ಯಾವ ರೀತಿ ತೊಂದರೆ ಆಗದೇ ಇರೋ ಹಾಗೆ ಬ್ರಹ್ಮದೇವರು ಅವರನ್ನ ಇಟ್ಟು ರಕ್ಷಣೆ ಮಾಡ್ತಾ ಇದ್ದಾನೆ. ನಾವು ಕೃತಜ್ಞತೆಗೋಸ್ಕರ ನಾವು ಕೂಡ ಪ್ರತಿ ದಿವಸ ಈ ಒಂದು ಚಿಂತನೆಯನ್ನ ಮಾಡಿ ಸೂರ್ಯಾರ್ಘ್ಯವನ್ನು ಕೊಡಬೇಕು. ಅವರು 60,000 ಮಂದಿ ಹೆಬ್ಬೆಟ್ಟಿನ ಗಾತ್ರದಲ್ಲಿ ಶರೀರದವರು. ಅವರು
ಅಂಗುಷ್ಠ ಮಾತ್ರಾಹ ಷಷ್ಟಿ ಸಹಸ್ರಾಣಿ 60,000 ಮಂದಿ ಇದ್ದಾರೆ ಅವರು. ಪುರಸ್ತಾತ್ ಸವಿತುಃ ಅರುಣಃ ಪಶ್ಚಾನ್ನಿಯುಕ್ತಃ ಸೌತ್ಯೇ ಕರ್ಮಣಿ ಕಿಲ ಆಸ್ತೆ ತಥಾ ಬಾಲಕಿಲ್ಯಾಃ ಋಷಯೋ ಅಂಗುಷ್ಠಪರ್ವಮಾತ್ರಾಃ ಷಷ್ಟಿ ಸಹಸ್ರಾಣಿ ಪುರತಃ ಸೂರ್ಯಂ ಸೂಕ್ತವಾಕಾಯ ನಿಯುಕ್ತಾಃ ಸಂಸ್ತುವಂತಿ. ತಥಾ ಚ ಅನ್ಯೇ ಋಷಯೋ ಗಂಧರ್ವಾಪ್ಸರಸೋ ನಾಗಾಃ ಗ್ರಾಮಣ್ಯೋ ಯಾತುಧಾನಾಃ. ಗ್ರಾಮಣ್ಯಃ ಅಂತಂದ್ರೆ ಯಕ್ಷರು, ಯಾತುಧಾನಾಃ ಅಂದ್ರೆ ರಾಕ್ಷಸರು, ದೇವಾಃ ದೇವತೆಗಳು. ಇತಿ ಏಕೈಕಶೋ ಗಣಾಃ ಸಪ್ತ ಚ ಏಕೈಕಶೋ ರಥಸ್ಥಾಃ ಮಾಸಿ ಮಾಸಿ ಭಗವಂತಂ ಸೂರ್ಯಂ ಆತ್ಮಾನಂ ನಾನಾ ನಾಮಾನಂ ಪೃಥಂಗ್ ನಾಮಾನಃ ಪೃಥಕ್ ಕರ್ಮಭಿಃ ದ್ವಾದಶ ಉಪಾಸತೆ. ಆಚಾರ್ಯ ಅಲ್ಲಿ 7 ಗ್ರೂಪು 12 ಉಪಾಸನೆ ಸರಿ ಅರ್ಥ ಅಲ್ಲ ಅದು. ಇವರು ಬಂದು ಹೆಂಗದು ಆಚಾರ್ಯ? ಇವರೇ 12 ಗಣ ಆಗ್ತಾರೆ. ಇವ್ರದ್ದು 7 ಗುಂಪು. ಆಕ್ಚುಲಿ ಋಷಿಗಳದ್ದು ಒಂದು ಗುಂಪು, ಗಂಧರ್ವರು, ಅಪ್ಸರೆಯರು, ನಾಗರು, ಯಕ್ಷರು, ರಾಕ್ಷಸರು, ದೇವತೆಗಳು ಅಂತ ಅಲ್ಲಿಗೆ 7 ಗುಂಪು ಆಯ್ತಲ್ಲ. ಈ 7 ಮಂದಿಗಳೇ 12 ಗುಂಪು ಮಾಡಿಕೊಂಡು ಒಂದೊಂದು ತಿಂಗಳಲ್ಲಿ ಒಬ್ಬೊಬ್ಬರಂತೆ ಬಂದು ಆ ರಥದಲ್ಲಿ ಕುತ್ಕೊಂಡು ಸ್ತೋತ್ರ ಮಾಡ್ತಾರೆ ಅಂತ. ಅದು ಹೇಗೆ ವಿಭಾಗ ಮಾಡ್ಕೊಳ್ತಾರೆ ಏನು ಅನ್ನೋದು ಅದು ಬೇರೆ ಕಡೆಯಲ್ಲಿ ನೋಡ್ಕೊಳ್ಬೇಕು ನಾವು. ಅಂತೂ ಈ 7 ಜನ 12 ಗಣ ಮಾಡಿಕೊಂಡು ಆ 12 ಗುಂಪುಗಳಲ್ಲಿ 12 ತಿಂಗಳು ಅದನ್ನ ಕವರ್ ಮಾಡ್ತಾರೆ ಅವರು. ಗುರುಗಳೇ, ಸಾರಥಿ ಸೂರ್ಯನ ಮುಖ ಮಾಡಿ ಚಲನೆ ಮಾಡೋದಂದ್ರೆ ಹೇಗಾಗತ್ತದು? ಬೆನ್ನು ಹಾಕಿ ಕೂತಿರ್ತಾನ ಅವನು ಕುದುರೆಗಳಿಗೆ. ಸೂರ್ಯನಿಗೆ ಬೆನ್ನು ಹಾಕಿ ಕೂಡಲ್ಲ. ಎಲ್ಲರೂ ಕೂಡ ರಥದಲ್ಲಿ ಸಾರಥಿಗಳು ಯಜಮಾನನಿಗೆ ಬೆನ್ನು ಹಾಕಿ ಕೂತಿರ್ತಾರೆ. ಮುಂದೆ ನೋಡ್ಕೊಂಡು ಗಾಡಿ ನಡೆಸ್ತಾರೆ. ಇವನು ಹಿಂದೆ ನೋಡ್ಕೊಂಡು ಗಾಡಿ ನಡೆಸ್ತಾನೆ. ಅರುಣನ ಸಾಮರ್ಥ್ಯ ಅದು. ಕೈ ಯಾವಾಗ ಹಿಂದಗಡೆ ಇದು ಮಾಡ್ತಾರೆ ಅವನಿಗೆ ಅದೆಲ್ಲ ಕೈ ಕಾಲು ಅನ್ನೋ ಇದು ನಿಯಮಗಳೇನು ಬೇಕಾಗಿಲ್ಲ ಅವರಿಗೆ. ದೇವತೆಗಳಿಗೆ ಆ ಸಾಮರ್ಥ್ಯ ಇರ್ತದೆ. ಅದು ರಥ ನಡೀತಾ ಇದೆ. ಅವನ ಚಕ್ರಗಳ ಇದಕ್ಕೆ ಕುದುರೆಗಳಿಗೆ ಇವನು ಇದನ್ನು ಮಾಡಿಯೇ ನಡಿಬೇಕು ಅಂತೇನಿಲ್ಲ. ಆ ಕುದುರೆಗಳು ಒಂದ್ ವೇಳೆ ಇವನು ಕೈಯಿಂದ ಅವುಗಳನ್ನ ನಿಯಂತ್ರಣ ಮಾಡ್ಲಿಲ್ಲ ಅಂತಂದ್ರೆ ಅವು ಬೇರೆ ಕಡೆಗೆ ಹೋಗ್ತಾವೆ, ಚಕ್ರ ಎಲ್ಲೆಲ್ಲೋ ಹೋಗ್ಬಿಡತ್ತೆ. ಆ ತರ ಒಂದು ತೊಂದರೆಗಳೆಲ್ಲ ಇರೋದಿಲ್ಲ ಇವರಿಗೆ. ಈ ರಥಕ್ಕೆ ಒಬ್ಬ ಸಾರಥಿ ಬೇಕು, ಅದು ಅರುಣ ಅಷ್ಟೇ. ಅವನಿಗೆ ಆ ಸಾಮರ್ಥ್ಯ ಇದೆ. ಅವನು ಎದುರಿಗೆ ಮುಖ ಮಾಡಿ, ಸೂರ್ಯನಿಗೆ ಎದುರಿಗೆ ಮುಖ ಮಾಡೇ ಕೂತಿರ್ತಾನೆ. ಹಿಂದ್ಗಡೆ ಹೋಗ್ತಾ ಇರ್ತದೆ ಗಾಡಿ. ಅದು ತಿರುಗ್ತದಲ್ಲ, ತಿರುಗ್ತಾ ಇರ್ತದೆ. ಇದು ಆ ರಥ ಚಕ್ರ, ಅದು ಚಕ್ರ ತಿರುಗ್ತಾ ಇರ್ತದೆ. ಬರೇ ಮುಂದೆ ಹೋಗೋದಲ್ಲ, ತಿರುಗೋದು. ಸಾಮಾನ್ಯ ತಕ್ಷಾಣ ಅಂದ್ರೆ ಅದೇನು? ತಕ್ಷಾಣ ಅಂದ್ರೆ ಏನಾಗ್ತದೆ? ತಕ್ಷಾಣ ಎಲ್ಲಿದೆ? ಅದರ ಹತ್ರ ಕೊಟ್ಟಿದ್ದಾರೆ ನೋಡ್ರಿ. ಸಾಮಾನ್ಯ ತಕ್ಷಾಣ, ಗ್ರಾಮಣ್ಯ ಅನ್ನೋದಕ್ಕೆ ಅರ್ಥ. ಗ್ರಾಮಣ್ಯ ತಕ್ಷಾಣ ಅಂತ. ಗ್ರಾಮಣ್ಯ ಅನ್ನೋ ಶಬ್ದಕ್ಕೆ ಯಕ್ಷರು ಅನ್ನೋ ಅರ್ಥ. ತಕ್ಷಾಣ ಅಂದ್ರೆ ಯಕ್ಷರು ಅಂತ, ಅದು ಒಂದು ಅರ್ಥ. ಗ್ರಾಮಾಧಿಪೇ ತಕ್ಷಣಿ ಚ ಗ್ರಾಮಣಿ ಪರಿಕೀರ್ತಿತ ಅಂತ ಯಾದವ ಅನ್ನೋ ಕೋಶವನ್ನ ತೋರಿಸ್ಕೊಟ್ಟಿದ್ದಾರೆ. ಲಕ್ಷೋತ್ತರ ಸಾರ್ಧ ನವಕೋಟಿ ಯೋಜನ ಪರಿಮಂಡಲ ಭೂವಲಯಸ್ಯ ಕ್ಷಣೇನ ಗವ್ಯೋತ್ಯುತ್ತರ 2,000 ಯೋಜನಾನಿ ಸಹ ಭುಂಕ್ತೆ. ಸೂರ್ಯರಥ ಸುತ್ತುತ್ತಾ ಇದೆ ಅಂತ ಹೇಳಿದ್ವಲ್ಲ. ಭೂಮಂಡಲವನ್ನ ಅದು ಸುತ್ತುತ್ತಾನೇ ಇರ್ತದೆ. ಎಷ್ಟು ಫಾಸ್ಟ್ ಆಗಿ ತಿರುಗ್ತದೆ ಅಂತಂದ್ರೆ, ಈ ಭೂಮಂಡಲ ಇರೋದು
9,51,00,000 ಯೋಜನ. 9,51,00,000 ಯೋಜನ ಸುತ್ತಳತೆ ಇರೋದು ಭೂಮಂಡಲ. ಈ ಭೂಮಂಡಲವನ್ನ ಇವನು ಅರುಣ ಗಾಡಿ ಅವನು ಓಡಿಸ್ತಾ ಒಂದು ಕ್ಷಣಕ್ಕೆ 2,000 ಯೋಜನ ಮತ್ತು 2 ಹರದಾರಿಗಳು ಅಷ್ಟು ವೇಗವಾಗಿ ಸೂರ್ಯರಥ ಸುತ್ತುತ್ತಾ ಇದೆ. 2,000 ಯೋಜನ ಮತ್ತೆ 2 ಹರದಾರಿ. 2,000 ಯೋಜನದ ಮೇಲೆ ಸ್ವಲ್ಪ 2 ಹರದಾರಿಗಳು ಅಂತ. ಅಷ್ಟು ವೇಗವಾಗಿ ಗವ್ಯೋತ್ತರ 2,000 ಯೋಜನಾನಿ. ಒಂದು ಗವ್ಯ ಅಂತಂದ್ರೆ ಒಂದು ಹರದಾರಿ ಅಂತ ಕರಿತೇವೆ ಕನ್ನಡದಲ್ಲಿ. ಆ ಥರ 2 ಗವ್ಯೋತಿ. ಒಂದು ಗವ್ಯೋತಿ ಅಂದ್ರೆ ಕ್ರೋಡದ್ವಯಂ ಅಂಥ ಗವ್ಯೋತ್ತರ 2 ಹರದಾರಿಗಳು ಸೇರಿದ್ರೆ ಒಂದು ಗವ್ಯೋತಿ ಅಂತ. ಆ ಗವ್ಯೋತ್ತರ 2,000 ಯೋಜನಾನಿ, 2,000 ಯೋಜನ ಮತ್ತು ಒಂದು ಗವ್ಯೋತಿ. ಅಷ್ಟು ವೇಗವಾಗಿ ಒಂದು ಕ್ಷಣಕ್ಕೆ ಅಷ್ಟು ವೇಗವಾಗಿ ಸುತ್ತುತ್ತಾ ಇರ್ತದೆ. ಆ ತರ ಸುತ್ತುತ್ತಿದ್ರೆ ಇಡೀ ಭೂಮಂಡಲವನ್ನ ಅಂದ್ರೆ 9,51,00,000 ಯೋಜನ ಇದನ್ನ ಒಂದು ದಿವಸದಲ್ಲಿ ಸುತ್ತಿ ಬರ್ಬೇಕು ಅವನು. ಎಷ್ಟು ಫಾಸ್ಟ್ ತಿರುಗ್ತಿರ್ಬೋದು ಕೇಳಿದ್ರೇನೆ ತಲೆ ಸುತ್ತತ್ತೆ, ಇನ್ನು ಅದರಲ್ಲಿ ಕೂತ್ರೆ ಅಷ್ಟು ಫಾಸ್ಟ್ ಆಗಿ ತಿರುಗ್ತದೆ ಅದು ಸೂರ್ಯನ ರಥ. ಇದೆಲ್ಲ ನಾವು ಬಹಳ ಹಿಂದೆ ಇದ್ದೇವೆ, ಇನ್ನು ಇದನ್ನೆಲ್ಲ ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನು. ಈಗ ನಾವು ಸೈನ್ಸ್ ಪ್ರಕಾರ ನಾವೇ ತಿರುಗ್ತಾ ಇದ್ದೇವೆ ಅಷ್ಟು ಫಾಸ್ಟ್. ಸೂರ್ಯ ತಿರುಗ್ತಾ ಇಲ್ಲ, ಅವನಲ್ಲೇ ಇದ್ದಾನೆ. ನಾವೇ ತಿರುಗ್ತಾ ಇದ್ದೇವೆ ಅಂತಲ್ವಾ ಹೇಳೋದು ಸೈನ್ಸ್. ಒಂದಾಚಾರ ಆದ್ರೆ ಈಗ ಸ್ವಲ್ಪ ಏನೋ ಮಾಡಿಸಿದ್ದಾರೆ ಅನ್ಸ್ತಾನೆ. ಮೊದಲು ಬಂದು ಸೂರ್ಯ ಬಂದು ತಿರುಗೋದಲ್ಲ, ಭೂಮಿ ತಾನು ತಿರುಗುತ್ತೆ ಹೇಳ್ತಾ ಇದ್ರು. ಈಗ ಚೇಂಜ್ ಮಾಡ್ಕೊಂಡ್ರ? ಸ್ವಲ್ಪ ಮಾಡಿಕೊಂಡು ಎಲ್ಲ ನೋಡಿದೆ, ಸರಿಯಾಗಿ ನಂದರು ನೋಡ್ಬೇಕು. ಆದ್ರೆ ನಮ್ ಭಾಗವತ ಯಾವತ್ತೂ ಚೇಂಜ್ ಆಗೋದಿಲ್ಲ. ವಿಜ್ಞಾನಿಗಳು ಆವಾಗ ಚೇಂಜ್ ಮಾಡ್ಕೊಳ್ತಿರ್ತಾರೆ, ಅವ್ರಿಗೆ ಸಿಕ್ಕಾಗ ಕಂಡು ಹಿಡಿತಾರೆ. ಆವಾಗ ಅವನ ತಪ್ಪು ಈಗ ಸರಿ ಅಂತ ಆಮೇಲೆ ಇನ್ನೊಬ್ಬ ಬಂದು ಹೇಳ್ತಾನೆ, ಮತ್ತೆ ಮುಂದೆ ಇನ್ನೊಬ್ಬ ಯಾರೋ ಬಂದು ಇನ್ನೊಂದೇನೋ ಕಂಡು ಹಿಡಿಬಹುದು. ಅಲ್ಲಿವರೆಗೂ ಇದು ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಭಾಗವತ ನಮ್ಮ ಭೂಮಿ ಅಚಲ, ಭೂಮಿಗೆ ಚಲನೆ ಇಲ್ಲ. ಈ ಮಂಡಲಗಳೆಲ್ಲ ಚಲಿಸ್ತಾ ಇರ್ತವೆ. ಸೂರ್ಯಮಂಡಲ, ಉಳಿದ ಎಲ್ಲ ಚಂದ್ರಮಂಡಲ ಮೊದಲಾದ ಎಲ್ಲ ಜ್ಯೋತಿರ್ಮಂಡಲಗಳ ಜೊತೆಗೆ ಯಾವಾಗಲೂ ತಿರುಗುತ್ತಾ ಇರ್ತವೆ ಅಂತಲೇ ಭಾಗವತ ಹೇಳಿದೆ. ಇದನ್ನು ಕಂಡುಹಿಡಲಿಕ್ಕೆ ಇನ್ನು ಎಷ್ಟು ವರ್ಷ ಬೇಕೋ, ಯಾವ ವಿಜ್ಞಾನಿಗಳು ಬಂದು ಕಂಡುಹಿಡಿತಾರೋ ಗೊತ್ತಿಲ್ಲ. ಅಂದ್ರೆ ಜನ ಒಪ್ಪುಕೊಳ್ಳುವಂಥ ವಿಜ್ಞಾನಿಗಳು, ಮಧ್ವಾಚಾರ್ಯರ ವಿಜ್ಞಾನಿಗಳು ಯಾವಾಗಲೂ ಬಂದು ಹೇಳಿದ್ದಾರೆ, ಜನ ಒಪ್ಪುಕೊಳ್ಬೇಕಲ್ಲ. ಈಗಿನ ಇಂಥ ವಿಜ್ಞಾನಿಗಳು ಯಾರಾದರೂ ಒಬ್ರು ಹೇಳಿದ್ರೆ ಒಪ್ಪುಕೊಳ್ತಾರೆ. ಹಾಗಾಗಿ ಅಂತ ಜನ ಒಪ್ಪುಕೊಳ್ತಕ್ಕಂತಹ ಒಬ್ಬ ವಿಜ್ಞಾನಿ ಯಾರಾದರೂ ಬಂದು ಹೇಳಬೇಕು. ಲಕ್ಷೋತ್ತರ 1,9,00,00,000 ಯೋಜನ ಪರಿಮಂಡಲ ಭೂವಲಯಸ್ಯ ಕ್ಷಣೇನ ಗವ್ಯೋತಿ ಉತ್ತರ 2,000 ಯೋಜನಾನಿ ಸಹ ಭುಂಕ್ತೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ 18 ವೈಯಾಸಿಕ್ಯಾಂ ಪಂಚಮಸ್ಕಂಧೆ 21 ಶ್ರೀಕೃಷ್ಣಾರ್ಪಣಮಸ್ತು. 21 ಅಧ್ಯಾಯ ಮುಗಿತು. 9,51,00,000 ಯೋಜನಾಂಬಾದು ಬಂದು ನಮ್ಮ ಭೂಮಂಡಲೋಡ ಪರಿಮಾಣ. ನಾವು ಏನು ಇಲ್ಲಿ 7ನೇ ಶ್ಲೋಕ ರೈಟ್ ಇಲ್ಲಿ ಅರ್ಥ ಕೊಟ್ಟಿದ್ದೀವಿ.
ಏನ್ ಹೇಳ್ತಾ ಇದ್ದೀರಿ? ಅದು 9,51,00,000 ಎಂಬುದು ಭೂಮಂಡಲೋಡ ಅಳತೆಯ ಅಂತ ಕೇಳ್ತಾನೆ. ಹೌದು ಹೌದು. ಸರಿ, ಅದು ಬೇರೆ ಇದೆಯಾ, ವ್ಯತ್ಯಾಸ ಇದೆಯಾ? ಇಲ್ಲ ಇಲ್ಲ, ನಂಗೆ ಅದು ನಂಗೇನ್ ಅದು ಚಕ್ಕರೆ ಅಟ್ಟು ಚಕ್ಕರೆ ಸುತ್ತುತ್ತೆ ಎಂಬ ನಾನು ಅನ್ಸಿಂಡೆ ನಾನು. ಬಟ್ ಅದೇ ಕೇಳ್ತಾನೆ ನಾವು, ನೀನು ಅದು ನೋಡಿರ್ಲ ಏವಂ ನವಕೋಟಯಃ ಏಕಪಂಚಾಶಲ್ಲಕ್ಷಾಣಿ ಚ ಯೋಜನಾನಾಂ ಮಾನಸೋತ್ತರ ಗಿರಿ ಪರಿವರ್ತನಸ್ಯ ಉಪದಿಶಂತಿ ಅಂತ ಅಲ್ಲಿಯೂ ಇದೆ. 9,51,00,000 ಯೋಜನಾ ಮಾನಸೋತ್ತರ ಪರ್ವತ ಇದೆ, ಅದರ ಪರಿಮಾಣ ಅಂತ. ಅದೇ ಭೂಮಂಡಲ. ಇಲ್ಲಿ ಭೂಮಂಡಲವೇ ಹೇಗಿದೆ ಈ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಏವಂ ವಿವಿಧ ಗತಿಭಿಹಿ, ಅದು ಏನ್ ಕೊಟ್ಟಿದ್ದಾರೆ ಅದರಲ್ಲಿ? ಎಲ್ಲಿ? ಅದೇ ಪದರತ್ನಾವಳಿ ಆ ಶ್ಲೋಕಕ್ಕೆ ವ್ಯಾಖ್ಯಾನ. ಏವಂ ತ್ರಿವಿಧ ಗತಿಭಿಃ ಅದ ಒಂದು ತ್ರಿವಿಧ ಗತಿಭಿಃ ತ್ರಿವಿಧ ರಾಶಿಷು ವರ್ತಮಾನಸ್ಯ ಆದಿತ್ಯಸ್ಯ ರಥಚಕ್ರಸ್ಯ ಏಕೈಕಸ್ಮಿನ್ ಅಹೋರಾತ್ರೆ ಮಾನಸೋತ್ತರ ಶಿಖರೆ ಯತ್ ಪರಿವರ್ತಮಾನಂ ಪರಿತೋಪಗಮನಂ ತಸ್ಯ ಮಾರ್ಗಂ ಏಕಪಂಚಾಶಲ್ಲಕ್ಷ ಅಧಿಕ ನವಕೋಟಯಃ ಇತಿ ವ್ಯಪದಿಶಂತಿ ತನ್ಮಾರ್ಗಜ್ಞಾಃ ಇತಿ ಶೇಷಃ. 3 ವಿಧ ರಾಶಿಗಳಲ್ಲಿ 3 ವಿಧವಾದ ಗತಿಗಳಿಂದ ತಿರುಗ್ತಾನೆ ಅಂತ ಹೇಳಿದ್ದಾರೆ. ಅಲ್ಲಿ ಬಂದು ಏಕೈಕಸ್ಮಿನ್ ಅಹೋರಾತ್ರೆ ಮಾನಸೋತ್ತರ ಶಿಖರೆ ಒಂದೊಂದು ದಿವಸವೂ ತಿರುಗ್ತಾ ಇದ್ದಾನೆ. ಒಂದು ದಿನಕ್ಕೆ 9,51,00,000 ಯೋಜನಾ ಅಂತ ಹೇಳ್ತಾರೆ ಅಂತ. ಹಾಗೆ ಇದಲ್ಲ ಯೋಜನಾ ಹೇಳ್ತಾರೆ, ಇಲ್ಲ 9,50,00,000 ಇದು ತಿರುಗಿದ ಸಕ್ಕರೆ ತಿರುಗುತ್ತಾನೆ ಹೇಳ್ತಾರೆ, ಹಾಗಿಲ್ಲವಾ? ಏಕಪಂಚಾಶಲ್ಲಕ್ಷ ಅಧಿಕ ನವಕೋಟಯಃ ತತ್ ಪರಿವರ್ತಮಾನಂ ತಸ್ಯ ಮಾರ್ಗಂ, ಆ ಮಾರ್ಗ 9,51,00,000 ಇದೆ. ಅದು ಯೋಜನಾ ಅಂತಾನೆ ಅರ್ಥ ಅದಕ್ಕೆ. ಓಕೆ, ಅದಕ್ಕೂ ಅದೇ ಅರ್ಥ. ಓಕೆ, ಕೇಳ್ತೀನಿ ನಾನು. ಸೊ ಆದ್ರೆ ಚಕ್ರ ಇಟ್ಟಿದ್ರೆ ತಿರುಗುತ್ತೆ ಅನ್ಕೊಳ್ಳ. ಇದು ಬಂದು ಅಷ್ಟು ದೂರ ಟ್ರಾವೆಲ್ ಮಾಡ್ತಾನ ಕೊಟ್ಟಿದ್ದೆ ಚಕ್ರನೇ ಅದು ರಥದಲ್ಲಿ ಕೂತೆ ಅವ್ನು ಟ್ರಾವೆಲ್ ಮಾಡೋದು. ರಥಚಕ್ರಸ್ಯ ಅಂತಾನೆ ಇದೆ ಅಲ್ಲ, ರಥಚಕ್ರಸ್ಯ ಏಕೈಕಸ್ಮಿನ್ ಅಹೋರಾತ್ರೆ. ರಥದಲ್ಲಿ ಕೂತೆ ಅವನು ಪ್ರಯಾಣ ಮಾಡೋದು. ಒಂದು ನೀವು ಕಾರ್ ಟ್ರಾವೆಲ್ ಮಾಡ್ತೀರಿ, 100 ಕಿಲೋಮೀಟರ್ ಹೋಗ್ತೀರಿ, ಕಾರ್ ಚಕ್ರ ಎಟ್ಟಿದ್ರೆ ತಿರುಗೋ ಟೈಮ್ ಅದು ಕೇಳ್ತಾನೆ ನಾನು. ಆತರ ಇವಾಗ ಬಂದು ರೈಟ್. ಸೊ ಚಕ್ರ ಎಷ್ಟಿದೆ ಅಂತ, ಎಟ್ಟು ತಿರುಗುತ್ತೆ ರೈಟ್, ಎಷ್ಟು ತಿರುಗುತ್ತೆ ಮತ್ತು ಎಷ್ಟು ದೊಡ್ಡದಿದೆ. ದೊಡ್ಡದಿದೆ ಹೇಳಿ ಅದು ತಿರುಗಿಬಿಟ್ಟು ಅದು 2 ಕೋಟಿ. ಅದನ್ನ ನಿನ್ನೆ ನೋಡಿರ್ಲ ನಾವು, ಅದು ಬಂದಿತ್ತು ರೈಟ್. ಅದು ಬಂದು ಒಂದು ತುದಿ ಬಂದು ಮೇರು ಪರ್ವತದಲ್ಲಿ, ಇನ್ನೊಂದು ತುದಿ ಬಂದು ಮಾನಸೋತ್ತರ ಪರ್ವತದಲ್ಲಿ ನೋಡಿರ್ಲ ನಾವು. ಅದೆಲ್ಲ ಅದು ಎಷ್ಟು ದೊಡ್ಡದಿದೆ ಒಟ್ಟು ಟೋಟಲಿ? ಅದು 2,07,00,000 ಯೋಜನೆ ರೈಟ್. ಇದಿರೋದು 9 ಕೋಟಿ. ಇದು 9 ಕೋಟಿ ಇತ್ತು ಸಲ ಟ್ರಾವೆಲ್ ಮಾಡ್ತಾಣ ಇಲ್ಲವಾ, ಇಟ್ಟು ದೂರ ಹೋಗ್ತಾಣ, ತಿರುಗ್ಲಿಕ್ಕೆ ಆಗತ್ತ ಹಾಗಾದ್ರೆ. ಆದ್ರೆ ಎಷ್ಟು ದೂರ ಚಕ್ರ ತಿರುಗುತ್ತೆ ಅಂತ ಕೇಳ್ತಾನೆ ನಾನು. ಎಷ್ಟು ಫಾಸ್ಟ್ ತಿರುಗತ್ತೆ ಅಂತನ, ಎಷ್ಟು ದೂರ ತಿರುಗತ್ತೆ ಅಂತನ? ಎಷ್ಟು ಫಾಸ್ಟ್ ತಿರುಗುತ್ತೆ ರೈಟ್. ಈಗ ನೀವು ಇಲ್ಲಿದ್ದು ನೀವು ಚೆನ್ನೈಲಿದ್ದು ಬ್ಯಾಂಗ್ಳೂರ್ ಹೋಗ್ತೀರಿ, 100 ಕಿಲೋಮೀಟರ್ ಇಟ್ಟು ಮಾಡ ಚಕ್ರ ಬಂದು 300 ದರ ತಿರುಗುತ್ತೆ ಅಂತ ಕೇಳ್ತಾನೆ. ಎಷ್ಟು ದೂರ ತಿರುಗಿರ 100 ಕಿಲೋಮೀಟರ್ ಹೋಗುತ್ತೆ ಎಂಬುದು. ಅದು ಒಂದು ಕೊಳ್ಳ ಇಲ್ಲಿ ರೈಟ್, ಅದನ್ನ ಕೇಳ್ತೀನಿ. ಓ ಹಾಗೆ, ಅದು ಎಷ್ಟು ಸಲ ತಿರುಗತ್ತೆ ಅಂತ. ಎಲ್ಲಿ ಬಂದಿಲ್ಲಲ್ಲ ಅದು?
ನಂಗೆ ತಿಳಿದು ಬರಲ್ಲ, ಅದ ಕೇಳ್ತೇನೆ ನಾನು. ಅದಾದ ಕೇಳ್ಕೊಂಡ ಅದು ಬಂದು ಅಲ್ಲಿ ಹೇಳಿದ್ ಏನು, ಅದು ಬಂದು ಯೋಜನೆ ರೈಟ್, ಅದು ಬಂದು ಎಷ್ಟು ಡಿಸ್ಟೆನ್ಸ್ ಹೋತಾಣ ಅಂಬೋದು ಹೇಳಿದ್ದಾರೆ ಅವ್ರೆ. ಅಲ್ಲಿ ಬಂದು 9,51,00,000 ಅಂಬೋದು ಎಷ್ಟು ಡಿಸ್ಟೆನ್ಸ್ ಹೋತಾಣ ಅಂಬೋದು ರೈಟ್. ಅದು ಎಷ್ಟು ತಿರ್ಗತ್ತೆ ಅನ್ನೋದು ಅದ್ರದ್ದು ಸ್ಪೀಡ್ ಮೇಲೆ ಡಿಪೆಂಡ್ ಆಗತ್ತೆ, ಪ್ಲಸ್ ಚಕ್ರವಾಡ ವಿತ್ ಸರ್ಕಂಫರೆನ್ಸ್ ನಾವೇ ಲೆಕ್ಕ ಹಾಕೋಬೇಕಲ್ವಾ? ನೋಡೋಣವಾ. ಈಗ ಒಂದು ಕ್ಷಣಕ್ಕೆ 2 ಯೋಜನ ಮತ್ತು 1 ಗವ್ಯೋತಿ ಹೋಗುತ್ತೆ. ಅದು ಹೋಗತ್ತಾ ಡಿಸ್ಟೆನ್ಸ್? ಅದು ಬೇಡ, ಅದು ಬೇಡ. 9,51,00,000 ಯೋಜನ 2 ಲೆಕ್ಕ ಮಾಡೋದು ಕಷ್ಟ. ಗವ್ಯೋತಿ ಅಂದ್ರೆ ಎಷ್ಟಂತ ಗೊತ್ತಾಗಲ್ಲ ಅಲ್ಲ. ಕರ್ಸಿ ಶ್ಲೋಕದಲ್ಲಿ ನಾವು ನೋಡಿದ್ದು ಒಂದು ಕ್ಷಣಕ್ಕೆ ಬಂದು 2,000 ಯೋಜನ ಮತ್ತು 1 ಗವ್ಯ ಹಂಗನ್ ಹೇಳಿ ನೀವು. ಅಷ್ಟು ಯೋಜನ ಓದ್ತಾಣ ಅಲ್ವಾ ಬಂದು ಅಷ್ಟು ಯೋಜನ ಪ್ರಯಾಣ ಮಾಡ್ತಾನೆ ಅಂದ್ಮೇಲೆ ಅದು 9,51,00,000 ಯೋಜನ ಆಗಬೇಕಾದ್ರೆ ಎಷ್ಟು ಸಲ ಸುತ್ತಬೇಕು ಅಂತ ಹಂಗ ನಾವು ಲೆಕ್ಕ ಹಾಕಿ ತಿಳ್ಕೊಬೋದಲ್ಲ ಅಂತ. ಇಲ್ಲ ಹೇಳಿದಂಗೆ ಬಟ್ ಗವ್ಯ ಬಂದು ಎಷ್ಟು ಇದು ಗೊತ್ತಾಗಲ್ಲ. 2,000 ಒಂದು ಕ್ಷಣಕ್ಕೆ 2,000 ಯೋಜನ 2 ಹರದಾರಿ ಅಂತ. 1 ಗವ್ಯೋತಿ ಅಂದ್ರೆ 2 ಹರದಾರಿ. ಒಂದು ಗೋವು ಕೂಗಿದ್ರೆ ಎಲ್ಲಿವರೆಗೂ ಕೇಳಿಸುತ್ತೋ ಅಷ್ಟುದ್ದ ಜಾಗ, ಅಷ್ಟನ್ನ 1 ಗವ್ಯೋತಿ ಅಂತ ಕರಿತಿದ್ರು. ಅದನ್ನ ಕನ್ನಡದಲ್ಲಿ 2 ಹರದಾರಿಗಳು ಅಂತ ಕರೀತಾರೆ. ಅದೆಲ್ಲ ಕರೆಕ್ಟ್ ಲೆಕ್ಕ ಸಿಗಲ್ಲ ನಮಗೆ. ಈಗಿನ ಕಾಲದ ಉದ್ದ ಅಳತೆ ಪ್ರಮಾಣ ನಾವು ನೋಡಬೇಕು ಅಂದ್ರೆ ಏನು ಲೆಕ್ಕ, ಮೀಟರ್, ಇಷ್ಟು ಮೀಟರು, ಇಷ್ಟು ಅಡಿ ಅಂತ ಲೆಕ್ಕ ಹಾಕಬೇಕು. ನೋಡೋಣ ಮುಂದೆ ಬರ್ತೀಯ ಅಂತಲಿಲ್ಲ, ಮುಂದೆ ಬರುವ ಒಂದು ಇಲ್ಲವಾ ನೋಡೋಣ. ಬರೋ ತನಕ ಮುಂದೆ ಮುಂದೆ ಅನ್ಕೋತ ಹೋಗೋದು ಅಷ್ಟೆ. ಯಾವ ಮುಂದೆ ಅಂತ ಗೊತ್ತಿಲ್ಲ. ಮುಂದಿನ ಜನ್ಮನೋ ಯಾವಾಗ ಒಟ್ಟು ಗೊತ್ತಾಗತ್ತೆ, ನೋಡೋಣ. ರೈಟ್. ಈ ಜನ್ಮಲ್ಲಿ ಇಟ್ಟು ತಿಳಿಯೋದೇನೆ ನಮಗೆ ಗೊತ್ತಿಲ್ಲ. ಸೊ ನಂಗೆ ಇಷ್ಟಾದ್ರೂ ತಿಳ್ಕೊಂಡ್ವಲ್ಲ ಈ ಜನ್ಮದಲ್ಲಿ ಅಂತ ಸಂತೋಷ ಪಡೋಣ ಅಷ್ಟೆ. ಇನ್ನು ಮತ್ತೆ ಈಗ ಮುಂದೆ ಹೋಗ್ತಾ ಹೋಗ್ತಾ ಭಾಗವತದ ಈ ಭಾಗ ನಾವು ಮತ್ತೆ ನೋಡ್ತೇವೋ ಇಲ್ಲೋ ಗೊತ್ತಿಲ್ಲ. ಇದು ನಿಮ್ಗೆ ರೆಕಾರ್ಡ್ ಕೇಳಂಗಲ್ಲ ಅರ್ಥ ಅಲ್ಲ. ತಿರುಗಿ ನಾವು ಓದಿರಲ್ಲ ಅರ್ಥ ಅಲ್ಲ. ತಿರುಗಿ ರೆಕಾರ್ಡ್ ನೋಡಿ ಕೇಳಬೇಕು. ಇಷ್ಟು ಕೇಳೋದೇ ದೊಡ್ಡದು, ಇನ್ನು ರೆಕಾರ್ಡ್ ಬೇರೆ ಮತ್ತೆ ಕೇಳಿ ನೋಡಿ. ಟೈಮ್ ಆದ್ರೆ ಮಾಡಿ ಕೇಳ್ರಿ, ಸರ್ಚ್ ಮಾಡ್ರಿ. ಏನಾರು ಹೊಸ ವಿಷಯ ಗೊತ್ತಾದ್ರೆ ಹೇಳಿ, ನಾಳೆ ನಾಡ್ದು ಯಾವಾಗಾರು ತಿಳಿಸಿ.